ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವತ್ತು ನಾನು ನೋಡಿದ ಫಿಲಮು ಲವ್ ಅಟ್ ಫಸ್ಟ್ ಸೈಟ್. ಒಂದು ಹುಡುಗಿನ ನೀವು ಫಸ್ಟ್ ಟೈಮ್ ನೋಡಿದಾಗೆ ನಿಮಗೆ ಲವ್ ಆಗುತ್ತೆ. ಆದರೆ ಆ ಫಸ್ಟ್ ಟೈಮ್ ನೋಡಿರ್ತೀರಲ್ಲ ನೀವು, ಅದೇ ಮರ್ತೋಗ್ಬಿಟ್ರೆ ಏನಾಗ್ಬೋದು ಅಂತ ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೋಡಿ. ರೊಮ್ಯಾಂಟಿಕ್ ಕಾಮಿಡಿ ಮತ್ತು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ. ಒಂಥರ ಸಿನಿಮಾ ಫಸ್ಟ್ ಆಫ್ ಅಲ್ಲಂತೂ ನಿಮಗೆ ಒಂದು ಕುತೂಹಲ ಇದ್ದೇ ಇರುತ್ತೆ, ಏನಾಗ್ಬೋದು ಅಂತ. ಡೈರೆಕ್ಟರ್ ಅವರು ಒಂದು ಸಿಂಪಲ್ ಕತೆ ಇಟ್ಕೊಂಡಿದ್ದಾರೆ, ಆದರೆ ಎಂಗೇಜಿಂಗ್ ಆಗಿ ಸಿನಿಮಾನ ತೋರಿಸಿದ್ದಾರೆ. ಸಿನಿಮಾ ಅಂತೂ ಗ್ರ್ಯಾಂಡಾಗಿದೆ, ಕಲರ್ಫುಲ್ ಆಗಿದೆ, ಮತ್ತು ಜೂನಿಯರ್ಸು ಅವರು ಇವರು ತುಂಬ ಜನ ಇರ್ತಾರೆ ಸಿನಿಮಾದಲ್ಲಿ. ಗಣೇಶ್ ಅವರ ಕಾಮಿಡಿ ಟೈಮಿಂಗು, ಎಮೋಷನ್ ಟೈಮಲ್ಲಿ ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿದೆ. ಹೀರೋಯಿನ್ ರೋಲ್ ಕೂಡ ಚೆನ್ನಾಗಿದೆ. ಅವರಿಗೆ ಯಾವ ಪಾತ್ರ ಕೊಟ್ಟಿದ್ದಾರೋ ಅದಕ್ಕೆ ಅವರು ಸೂಟ್ ಆಗ್ತಾರೆ. ಸಾಧು ಕೋಕಿಲ, ರಂಗಾಯಣ ರಘು, ಕುರಿ ಪ್ರತಾಪು ಇವರೆಲ್ಲ ಇದ್ದಾರೆ ಅಂದಮೇಲೆ ಕಾಮಿಡಿ ಅಂತೂ ಇರಲೇಬೇಕಲ್ವಾ. ಶಶಿಕುಮಾರ್ ಅವ್ರನ್ನ ತುಂಬ ದಿನ ಆದಮೇಲೆ ಬಿಗ್ ಸ್ಕ್ರೀನ್ ಮೇಲೆ ನೋಡಿ ಖುಷಿ ಆಯಿತು. ಇನ್ನು ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರು ಚೆನ್ನಾಗಿದೆ. ಮ್ಯೂಸಿಕ್ಕು ನೀವು ಕೇಳೇ ಇದ್ದೀರಾ ಆಗಲೇ, ಎಲ್ಲ ಹಿಟ್ ಸಾಂಗ್ ಆಗಿದೆ. ಅರ್ಜುನ್ ಜನ್ಯ ಅವರು ಅವ್ರ ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಅನಿಸುತ್ತೆ, ಆದರೆ ಸೆಕೆಂಡ್ ಹಾಫು ತುಂಬ ಚೆನ್ನಾಗಿ ಕಾಮಿಡಿಯಾಗಿ ಕರ್ಕೊಂಡು ಹೋಗುತ್ತೆ. ಅಂದರೆ ಈ ಫಿಲಮಲ್ಲಿ ನೆಗೆಟಿವೇ ಇಲ್ಲ, ನೆಗೆಟಿವ್ ಇದೆ. ಅದೇ 7 ಸಾಂಗ್ಸ್ ಇದೆ, ಅದೇ ಹೆವಿ ಆಯಿತು. ಒಂದು 3 ಸಾಂಗ್ ತೆಗಿಬೋದಾಗಿತ್ತು ಇವ್ರು ಈಸಿಯಾಗಿ, ಅವಾಗ ಇನ್ನೂ ಲ್ಯಾಗ್ ಇಲ್ದಂಗೆ ಸಿನಿಮಾ ಚೆನ್ನಾಗಿರ್ತಿತ್ತು. ಆದರೆ ಸಿನಿಮಾನ ಆರಾಮ್ಸೆ ಒಂದು ಟೈಮ್ ನೋಡ್ಬೋದು. 4 ದಿವಸ ರಜಾ ಇದೆ, ಅಕ್ಕಪಕ್ಕ ಹೋಗದೆ ಕನ್ನಡ ಸಿನಿಮಾನ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಮ್ನ ನೋಡಿ. ನಿಮ್ಮ ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ.